ನಮಸ್ಕಾರ ವೀಕ್ಷಕರೇ, ಬಿ5 ನ್ಯೂಸ್ಗೆ ಸ್ವಾಗತ. ನಾನು ಮೇಘ್ನಾ. ಉಡಬಾಳ ಗ್ರಾಮ ಪಂಚಾಯತಿನಲ್ಲಿ ಅವ್ಯವಹಾರ, ಲಕ್ಷ್ಮಣ್ ಕಲಶೆಟ್ಟಿ ಆರೋಪ. ಹೌದು ವೀಕ್ಷಕರೇ, ಬೀದರ್ ಜಿಲ್ಲೆಯ ಬರುವ ಚಿಟಗುಪ್ಪ ತಾಲೂಕಿನ ಉಡಬಾಳ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪಕ ಅವ್ಯವಹಾರ ನಡೆದಿದೆ ಎಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಲಕ್ಷ್ಮಣ್ ಕಲಶೆಟ್ಟಿ ಗಂಭೀರ ಆರೋಪ ಮಾಡಿದ್ದಾರೆ. ಚಿಟಗುಪ್ಪ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಜರುಗಿದ ಪತ್ರಿಕಾಗೋಷ್ಠಿ ಅವರು ಉಡಬಾಳ ಗ್ರಾಮ ಪಂಚಾಯತ್ ಕುರಿತು ಮಾತನಾಡಿದರು. ಕಳೆದ 2017ರಿಂದ 2024ನೇ ಸಾಲಿನವರೆಗೆ 14 ಮತ್ತು 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಅಂದಿನ ಅಧ್ಯಕ್ಷ, ಹಾಲಿ ಸದಸ್ಯ ನರಸರಾರೆಡ್ಡಿ ಹಾಗೂ ಪಿಡಿಒ ಸಂಧ್ಯಾ ರಾಣಿ ಸೇರಿ ವ್ಯಾಪಕ ಅವ್ಯವಹಾರ ನಡೆಸಿದ್ದಾರೆ. ಈ ಕುರಿತು ತನಿಖೆ ಮಾಡುವಂತೆ ಜಿಲ್ಲಾ ಪಂಚಾಯತ್ಗೆ ದೂರು ಸಲ್ಲಿಸಲಾಗಿತ್ತು. ಅವರು ಶಿವರಾಜ್ ಎನ್ನುವ ಅಧಿಕಾರಿ ಪರಿಶೀಲನೆ ಮಾಡಲು ನೇಮಿಸಿದ್ದಾರೆ. ಆದರೆ ಅಧಿಕಾರಿ ಶಿವರಾಜ್ ಕೇವಲ ಒಂದು ದಿನ ಬಂದು 20 ಕಾಮಗಾರಿಕೆಗಳಲ್ಲಿ 13 ಕಾಮಗಾರಿಕೆಗಳನ್ನು ಪರಿಶೀಲನೆ ಮಾಡಿ ಏನು ತಿಳಿಸದೆ ಹಾದು ಹೋಗಿದ್ದಾರೆ ಎಂದು ಆರೋಪಿಸಿದರು. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಉಡಬಾಳ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಗೃಹ ಹೋರಾಟ ಮಾಡಲಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದರು. ಸರ್, ನನ್ನ ಹೆಸರು ಲಕ್ಷ್ಮಣ್ ಕಲಶೆಟ್ಟಿ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಉಡಬಾಳ. ಸರ್, ನಮ್ಮದು ಉಡಬಾಳ ಗ್ರಾಮ ಪಂಚಾಯತಿಯಲ್ಲಿ 2017 ಇಂದ 2024ರವರೆಗೆ 15ನೇ ಹಣಕಾಸು ಮತ್ತು 14ನೇ ಹಣಕಾಸು ಭ್ರಷ್ಟಾಚಾರ ಆಗಿದೆ ಅಂತ ತಿಳ್ಕೊಂಡು ನಮಗೆ ಮೇಲ್ನೋಟ ಕಂಡು ಬಂದದ. ನಾವು ಸಂಬಂಧಪಟ್ಟ ಪಿ ಡಿ ಅವರಿಗೆ, ಅಧ್ಯಕ್ಷರಿಗೆ ಕೇಳಿದೆವು. ದುಡ್ಡೇ ಬಂದಿಲ್ಲ ನಮ್ಮಲ್ಲಿ, ಯಾವ ಕೆಲಸ ಮಾಡ್ಬೇಕೆಂಬ ಮಾತೇ ಹೇಳ್ಯಾರ ಅವರು. ಅದಕ್ಕೆ ನಾನೇನು ಮಾಡ್ದೆ, ನಾನು RTI ಮುಖಾಂತರ 20/10/2023 ನಾ ಅರ್ಜಿ ಸಲ್ಲಿಸಿ 14ನೇ ಹಣಕಾಸು ಮತ್ತು 15ನೇ ಹಣಕಾಸು ಮಾಹಿತಿ ಕೇಳಿದ. ಮಾಹಿತಿ ಕೇಳಿದಾಗ ಅವರು, ನೀವು ಇಷ್ಟು ದುಡ್ಡು ಕಟ್ಟಬೇಕಂತ ತಿಳ್ಕೊಂಡು ನನಗೆ ದುಡ್ಡು ಕಟ್ಟಂತ ಹೇಳಿದ್ರು. ನಾ ಅದ್ರ ಪ್ರಕಾರ ಬಿಡಿ ಮುಖಾಂತರ ನಾನು ದುಡ್ಡು ಕಟ್ಟಿದ ನಂತರ 30 ದಿನದಾಗ ಅವರು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು. ಅವರು ಸುಮಾರಿಗೆ 1 ವರ್ಷ ತನಕ ನನಗೆ ವಿಳಂಬ ಮಾಡಿ, ಕಾಲಹರಣ ಮಾಡಿ, ಲಾಸ್ಟಿಗೆ CS ಅವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟ್ರ್ ಬರೆದಾಗ ನನಗೆ ದಾಖಲಾತಿ 1 ವರ್ಷ ಬಾದ್ ಕೊಟ್ಟರು. ಅದನ್ನು ನೋಡಿದಾಗ ಏನಪ್ಪ ಅಂತಂದ್ರೆ 14 ಮತ್ತು 15ನೇ ಹಣಕಾಸಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಅಂತ ನನಗೆ ಕಂಡು ಬಂದಿದೆ. ಹಣಕಾಸು ಮತ್ತು 15ನೇ ಹಣಕಾಸು ಏಕಪಕ್ಷೀಯವಾಗಿ ಅಧ್ಯಕ್ಷರು ಮತ್ತು ಸಂಧ್ಯಾ ರಾಣಿ ಅನಿಲ್ ಕುಮಾರ್ ಧಂಬಾಳೆ ಅವರೇನಪ್ಪ ಅಂದ್ರೆ PDO ಇದ್ದರು. ನರಸರಾರೆಡ್ಡಿ ಇದ್ರಡಿ ಅಂತಕ್ಕಂಥ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದರು. ಅವರಿಬ್ಬರು ಕೂಡ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಅವ್ರು ಯಾವುದೇ ಕಾಮಗಾರಿ ಮಾಡಿಲ್ಲ. ಅವ್ರು ಏನು ಮಾಡ್ಯಾರ, ರಿಪೇರಿ ಹೆಸರಿನಲ್ಲಿ, ಕುಡಿಯೋ ನೀರಿನ ಹೆಸರಿನಲ್ಲಿ ಮತ್ತು ಇನ್ನಿತರ ಹೆಸರಿನಲ್ಲಿ ಏನಪ್ಪ ಅಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಸುಮಾರಿಗೆ ನನಗೆ ಲಭ್ಯವಾದ ದಾಖಲಾತಿ ಪ್ರಕಾರ 1,38,02,691 ರೂಪಾಯಿ ಡ್ರಾ ಮಾಡ್ಯಾರ. ನಮ್ಮಕ್ಕ 2016-17ರಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ಅಂತಕ್ಕಂಥದ್ದಿತ್ತು. ಅದನ್ನು ಏನು ಮಾಡಿದ್ರು, ಕಟ್ಟಿದ್ರು ಸರ್. ಮಾಡ್ಯಾರ. ಮಾಡಿದ ನಂತರ ಕನೆಕ್ಷನ್ ಕೊಟ್ಟಿಲ್ಲ ಸರ್. ನಾನು ಅಧ್ಯಕ್ಷರಿಗೆ ಮಾತಾಡಿದೆ, ಅಧ್ಯಕ್ಷರೇ ಯಾಕೋ ಕುಡಿಯುವ ನೀರಿನ ಘಟಕ ಬಂದಾಗ್ಯದ, ಅದು ಇಲ್ಲರಿ, ಅವ್ರು ಗೊತ್ತಿದ್ರೆ ಓಡೋಗೇನ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡಿದೆ, ಜಿಲ್ಲಾ ಪಂಚಾಯತಿಗೆ, ಲ್ಯಾಂಡರ್ಮಿಗೆ ಎಲ್ಲ ಲೆಟ್ರ್ ಕೊಟ್ಟಾಗ ಉಡಾಫಿ ಉತ್ತರಗಳನ್ನು ಕೊಟ್ಟರು. ನಿರ್ಮಿತಿಗೆ ಹೋದೆ, ಅಲ್ಲಿ ಉಡಾಫಿ ಉತ್ತರ ಕೊಟ್ಟರು. ನನ್ನ ಜೊತೆಯಲ್ಲಿ ಮನೋಹರ್ ಅಂತಿದ್ದರು. ನಾವೆಲ್ಲರೂ ಹೋಗೇನಪ್ಪ ಅಂದ್ರೆ RTI ಹಾಕಿದಾಗ ನನಗೇನಪ್ಪ ಅಂದ್ರೆ ಸಂಪೂರ್ಣ ದಾಖಲಾತಿ ಕೊಟ್ಟಿದ್ದಾರೆ. ಅದರಲ್ಲಿ ಇವರು PDO ಏನು ಮಾಡ್ಯಾರ, ಹ್ಯಾಂಡ್ ಓವರ್ ಮಾಡ್ಕೊಂಡು ಸರ್, ಅನ್ಕಂಪ್ಲೀಟ್ ವರ್ಕ್ ಹ್ಯಾಂಡ್ ಓವರ್ ಮಾಡ್ಕೊಂಡ್ರು. ಟೋಟಲ್ ಇದೆ, ಯಾವುದೇ ಸಮಗ್ರ ತನಿಖೆ ಮಾಡಿ ಮತ್ತು ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಸರ್ಕಾರ ದುಡ್ಡು ಸರ್ಕಾರ ಬೊಕ್ಕಸಿಗೆ ವಾಪಸ್ ಕೊಡ್ಬೇಕು ಸರ್. ನನಗೆ ಇದು ಒಂದೇ ಸರ್. ಅದಕ್ಕೆ ಬಿಟ್ಟು ಬೇರೆ ಯಾವುದೋ ಉದ್ದೇಶ ಇಲ್ಲೊಂದು ಯಾರಿಗೆ ಎತ್ತು ಕಟ್ಟೋದಿಲ್ಲ. ನಾನು ಇದು ಎಷ್ಟೇ ಬೇಡಿಕೆ ಅದ ಸರ್, ಅದಕ್ಕೆ ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ ಸರ್. ನನಗೆ 2 ವರ್ಷ ಹೋರಾಟ ಅದ. ನಾನು ಜೀವ ಬೆದರಿಕೆ ಹಾಕ್ಯಾರ ಸರ್. ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಅವ್ರ ಹೆಸರು ನರಸರಾರೆಡ್ಡಿ ಅಂತ ಸರ್. ಅವಾಚ್ಯ ಸರ್. ಇಲ್ಲಿ ಬೀದರ್ದಾಗ ಯಾರೋ ಪ್ರಭಾವಿ ವ್ಯಕ್ತಿಗಳ ಮಗನ ಕೊಲೆ ಆಗ್ಯದ. ನಿಮಗೂ ಕೂಡ ಅದೇ ರೀತಿ ಕೊಲೆ ಮಾಡಿ ನೀನು ಡೆಡ್ ಬಾಡಿನಪ್ಪ ಅಂದ್ರೆ ನಾನು ನಿಮ್ಮ ಮನೆಗೆ ಕಳಿಸ್ತಂತಕ್ಕಂಥ ಮಾತು ಇದು 2023ನೇ ಇಸ್ವಿದಾಗ ನನಗೇನಪ್ಪ ಅಂತಂದ್ರೆ ಮನ್ನಾಯಿ ಕೇಳಿ ಧಾಬಾದಾಗ
ಸುಮ್ಮನೆ ಕೂತು ಮಾತಾಡ್ರಿ ಅಂತ ಕರ್ಕೊಂಡು ಹೋಗಿ ನನಗೆ ಈ ಟೈಪ್ ಧಮಕಿ ಹಾಕ್ಯಾರ ಸರ್. ಟೋಟಲಿ ಉಡಬಾಳ ಊರಾಗ ನೀವು ಬಂದಾಗ ಇನ್ನೊಂದು ಸಲ ಅಲ್ಲಿ ಪಂಚಾಯತ್ ಮುಂದೆ ನಾ ಪ್ರೆಸ್ ಮಾಡ್ತೀನಿ. ಅವತ್ತಿನ ಸಂದರ್ಭದಾಗ ನಾ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸರ್. ನಮ್ಮ ಮಾಹಿತಿ ಹಕ್ಕು ಕಾಯ್ದೆ ಹಾಕಿದಾಗ ಸರ್ ನರಸರೆಡ್ಡಿ ಇದಾರೆಡ್ಡಿ ಅವರು ಅಧ್ಯಕ್ಷರು ಬನ್ನಳ್ಳಿ ರಸ್ತೆ ಸರ್, ಬನ್ನಳ್ಳಿ ರಸ್ತೆದಾಗ ಸರ್ ನನಗೆ ಅವರು ಕರೆದು ಅವಾಚ್ಯ ಶಬ್ದದಿಂದ ಬೈದಾರೆ ಸರ್. ಅವಾಚ್ಯ ಶಬ್ದದಿಂದ ಬೈದು ನನಗೆ ಹೊಡಿಲಾಗ ಬಂದಾರೆ ಸರ್. ಯಾವಾಗ? 2023 ಸರ್. ಪೊಲೀಸ್ ಇಲಾಖೆಗೆ ಸರ್ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ನನಗೆ ಈ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ನನಗೆ ಇದು ಒತ್ತಡ ಹಾಕಿದ್ರು ಸರ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಮತ್ತು ಅಧಿಕಾರಿಗಳಿಂದ ಒತ್ತಡ ಹಾಕಿದ್ರು. ನನಗೆ ಹೊಡಿಲಕ್ಕೆ ಹಚ್ಚಿಲ್ಲ ಅಂದಿಲ್ಲ ಸರ್, ಹೊಡೆದಾರ. ಅದು ಅಲ್ಲದೆ ಮುಸ್ತರಿ ಇದು ನೇಣ ಮತ್ತು ಉಡಬಾಳ ಚುಡಪ್ಪ ರೋಡ್ ರಸ್ತೆದ ಮರಗಡ್ಡಿ ಅಂತ ಸರ್ ಮಣ್ಣೂರು ಕೈಲಿ ಭೀ ಹೊಡ್ಸ್ಯಾರ ಸರ್. ನಿಜವಾದ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ಬೇಕು ಸರ್. ಬಡ ರೈತರು ಎಲ್ಲ ಮಕ್ಕಳಿಗೆಲ್ಲ ಶೌಚಾಲಯ ಆಗಲಿ ಸ್ಕೂಲ್ ಆಗಲಿ ಎಲ್ಲರದ್ದು ಶೌಚಾಲಯ ಇಲ್ಲ, ಅಪೂರ್ಣ ಅವು ಶೌಚಾಲಯದು ಮಾಡಿಕೊಟ್ಟು ಮತ್ತು ಅದು ಒಂದು ವೇಳೆ ಆಗಿಲ್ಲ ಅಂದ್ರೆ ಸರ್ ನಾನು ಯಾವತ್ತೂ ಹೋರಾಟ ಮಾಡೀನಿ. ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ತಾಯಿ ಆದರೂ ಸಹ ಸರ್ ಯಾರ್ದಾರ ನಡೀತದೆ ಅಂದ್ರೆ ಸರ್ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಧ್ಯಾ ರಾಣಿಯವರು ಇವತ್ತು ನರ್ಸರೆಡ್ಡಿ ಇದ್ದಾರೆಡ್ಡಿ ಏನು ಮಾಜಿ ಅಧ್ಯಕ್ಷ ಇದ್ದಾರ, ಯಾರಾದರೂ ಕೇಳಕ್ಕೆ ಹೋದರೆ ಅವ್ರಿಗೆ ಹೆದರ್ಸ್ತಕ್ಕಂಥ ಮಾತು ಮಾಡಿದಾಗ ಇಷ್ಟೊಂದು ಹಣ ಬೇಕಾದ್ರೆ ಕೇಳಿದಾಗ ನೀ ಅವನು ಅಂತಕ್ಕಂಥದ್ದು ಪದ ಬಳಸಿ ಇವತ್ತೇನು ಅವರನ್ನು ದುರ್ಬಳಕೆ ಒಂದು ಮಾತಾಡ್ತಾರೆ ವಾಚವ ಶಬ್ದಗಳಿಂದ ಸರ. ಇವತ್ತು ಗ್ರೇ ವಾಟರ್ ಇದೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್. ಇವತ್ತು ಎಸ್ ಟಿ ಏನದು ಮನೆಗಳಿದೆ ಅದು ಏನಪ್ಪ ಅಂದ್ರೆ ನಮ್ಮ ಎಸ್ ಸಿ ಓಣಿದು ತುಂಬ ನೀರಿರ್ತಕ್ಕಂಥ ಸ್ಥಳ ಇರೋದರಿಂದ ಇಲ್ಲಾಗಿಲ್ಲ ಅವರು ಲಾಭಕ್ಕಾಗಿ ಇವತ್ತೇನಂತಂದ್ರೆ ಎಸ್ ಟಿ ಓಣಿಯಲ್ಲಿ ಆ ಕಡೆ ಏನು ಗ್ರೇ ವಾಟರ್ ಮಾಡ್ತಾ ಇದ್ದಾರೆ. 1 ಕೋಟಿ ಮೀರಿ 1 ಕೋಟಿ ಮೇಲೆ ಇರ್ತಕ್ಕಂಥ ದುಡ್ಡು ಇವತ್ತು ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು, ಮನೆಯವರಿಗೆ ಸಂಪೂರ್ಣ ಅವರಿಗೆ ಅವರಿಗೆ ಸಮಸ್ಯೆ ಆಗ್ಬೋದು ಮುಂದೆ ಅಂತಕ್ಕಂಥದ್ದು, ಏನು ಕೆಲಸ ಆಗದೆ ಇರ್ತಕ್ಕಂಥದ್ದು. ನಾನು ಪಿ ಡಿ ಅವ್ರಿಗೆ ಗ್ರಾಮ ಪಂಚಾಯತ್ ಪಿ ಡಿ ಅವ್ರಿಗೆ ಕೇಳಿದೆ, ನೀವು ಗ್ರೇ ವಾಟರ್ ಎಲ್ಲಿ ಮಾಡ್ತಾ ಇದ್ದೀರಿ ಅಂತಂದರೆ ಎಲ್ಲ ಅವರು ಅಧ್ಯಕ್ಷ ಮಾಡ್ತಾ ಇದ್ದಾರೆ. ಇವರು ನಮ್ಮ ಈಗ ಪ್ರೆಸೆಂಟ್ ಅಧ್ಯಕ್ಷರು ಶಂಭು ಅಂತ ಹೇಳಿ ಅವ್ರ ಅಧ್ಯಕ್ಷರು ಮನೆಯವರು, ಮತ್ತು ನರ್ಸರೆಡ್ಡಿ ನಾವು ಮಾಜಿ ಅಧ್ಯಕ್ಷರು ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಇವ್ರು ಹೇಳಿ ಅವರಿಬ್ಬರೇ ಸಂಪೂರ್ಣ ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೆದರಿಸ್ತಕ್ಕಂಥ ಕೆಲಸ ಮಾತಾಡಿ ನೀವೇನು ಮಾಡ್ತೀರಿ ಮಾಡ್ಕೊರ ಅಂತೇಳಿ ಯಾರಿಗೂ ಸರ್ ಒಂದು ನಾವು ಇವತ್ತೆಲ್ಲ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಪಂಚಾಯತ್ ಉಡಬಾಳ ವ್ಯಾಪ್ತಿಯಲ್ಲಿ ಬರೋರು 12 ಜನ ಸದಸ್ಯರಲ್ಲಿ ಉಪಾಧ್ಯಕ್ಷರು ಕಲ್ತಿ ಟೋಟಲ್ 12 ಜನ ಸದಸ್ಯರಲ್ಲಿ ಯಾರು ಸರ್ ಏನು ಒಂದೇ ಒಂದು ಲೈಟ್ ಹಾಕಿಲ್ಲ. ಯಾರಿಗೆ ಸರ್ ಒಂದು ವಾಟರ್ ಸಪ್ಲೈ ಏನು ನೀರು ಕುಡಿಸ್ಲಿಕ್ಕಾಗಿಲ್ಲ. ಯಾರಿಗಾದರೂ ಅವ್ರಿಗೆ ಅಧ್ಯಕ್ಷರಿಗೆ ಪಿ ಡಿ ಅವರಿಗೆ ಮಾತಾಡಬೇಕು. ಪಿ ಡಿ ಒಗೆ ನಾ ಫೋನ್ ಹಚ್ಚಿದ್ರು ಸಂಧ್ಯಾ ರಾಣಿ ಮೇಡಮ್ ಅವರಿಗೆ, ನರ್ಸರೆಡ್ಡಿ ಇದ್ದಾರೆಡ್ಡಿ ಇದು ಕಾನ್ಫರೆನ್ಸ್ದಾಗ ತಗೊಂಡು ಮಾತಾಡ್ಸಕ್ಕಂಥ ಕೆಲಸ ಮಾಡ್ತಿದ್ರು ಸರ್. ನಮ್ಮ ಹತ್ರ ಎಲ್ಲ ನನ್ನ ಹತ್ರ ನಾನು ಬೇಕಾದ್ರೂ ಒಂದು ಸಲ ಇನ್ನೊಂದು ಮುಂದಿನ ದಿನಮಾನಗಳಲ್ಲಿ ಅದ್ರ ನಿಮ್ಮ ಡಿಟೇಲ್ ಕ್ಲಿಯಾರಿಟಿ ಕೊಡ್ತೀನಿ ಸರ್. ಏನಾಗಿದೆ ಇವತ್ತು ಯಾರ್ದಾದ್ರೂ ನಡೆದಿದೆ ಅಂದ್ರೆ ಸರ್ ಏನಿಲ್ಲ ಸರ್, ವಾಟರ್ ಅಂತ ಹೇಳಿ ಯಾರು ಗಮನಕ್ಕಿಲ್ಲದೆ ಯಾರು ಸದಸ್ಯರ ಗಮನಕ್ಕಿರದೆ ನೀವು ಎಲ್ಲ ಸದಸ್ಯರಿಗೆ ಪ್ರಶ್ನೆ ಮಾಡಿರಿ ಸರ್. ಇವತ್ತು ಪ್ರಶ್ನೆ ಮಾಡುವಾಗ ನಿಮ್ಮ ಗಮನಕ್ಕಿದೆ ಅಂತ ಹೇಳ್ರಿ. ಯಾರ ಪುಷ್ಲಿಂಗದಾಗ ಸಹಿ ಇಲ್ಲದೆ ಯಾರಿಗೆ ಗಮನಕ್ಕೆ ತರದೆ ಇವತ್ತೇನು ವಾಟರ್ ಅಂತ ಹೇಳಿ ಕೋಟ್ಯಾನು ಗಣತಿ ಸರ್ ಬರ್ತಕ್ಕಂಥ ದುಡ್ಡುಗಳನ್ನು ದುರ್ಬಳಕೆ ಮಾಡಿ ನಮ್ಮ ಊರಲ್ಲಿ ಎಲ್ಲ ಮುಂಜೆ ಜಾತ್ರೆಯಲ್ಲಿ ನೆವದಿಗಂತ ಲಾಟ್ರಿ ಹರಿದಂಗೆ ಸರ್ ಇವತ್ತು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಪಿ ಡಿ ಅಧಿಕಾರಿಗಳ ಕುಂತು ನಾವು ಲಾಟ್ರಿ ಹರಿದಂಗೆ ಇವತ್ತು ಚೆಕ್ ಹರ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ ಸರ್. 100% ಲೂಟಿಯಾಗಿದೆ. ಮುಂದಿನ ದಿನಮಾನಗಳಲ್ಲಿ ಇದು ಸಂಪೂರ್ಣ ತನಿಖೆ ಆದಾಗ ಮೇಲಧಿಕಾರಿಗಳೆಲ್ಲ ಸಂಪೂರ್ಣ ತನಿಖೆ ಮಾಡಿದಾಗ ಇದು ಎಲ್ಲ ಹೊರಗೆ ಬರುತ್ತೆ ಅಂಥೇಳಿ ನಾನು ಯಾವಾಗ ಅಂಥೇಳಿ ನಾವು ಕಾಯ್ತಾ ಇದ್ದೀನಿ. ನಾನೊಬ್ಬ ಹೋರಾಟಗಾರನಾಗಿ ನಾನು ಎಸ್ ಸಿ ಮೋರ್ಚಾದ ಒಂದು ಪದಾಧಿಕಾರಿಗಳಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಳಿಕ ಮನೋಹರ್ ಸೊನ್ನೈ, ಪಾಂಡುರಂಗ ಭಂಗಿ, ಶ್ರೀನಿವಾಸ್ ರೆಡ್ಡಿ ಮಾತನಾಡಿ ಒಟ್ಟಾರೆ ಗ್ರಾಮ ಪಂಚಾಯತಿನಲ್ಲಿ ಅವ್ಯವಹಾರ ನಡೆದಿದೆ, ಸಂಪೂರ್ಣ ತನಿಖೆ ಮಾಡಿ ತಪ್ಪಿತರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಗನ್ನಾಥ್ ಮಾಲಿ ಪಾಟೀಲ್, ಶಂಕರ್ ರೇಕುಳಗಿ, ಸಂಜು ರೆಡ್ಡಿ, ವಿಜಯ್ ಕುಮಾರ್, ಜಗನ್ನಾಥ್, ಅರ್ಜುನ್ ರಾಜು, ಬಕಾರೆಡ್ಡಿ, ನಾಗನಕೇರ, ತುಳಕಾರಾಮ್ ತ್ಯಾಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ BFA ನ್ಯೂಸ್ ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.